ಅಲ್ಲಿ JDS ಪ್ರಭಾವ ಜಾಸ್ತಿ ಆಗ್ಬೋದು. ನೂತನ ಸಚಿವರಾಗಿ ಅಧಿಕಾರ ಪದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾನು ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದೇಶವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ನಾನು ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾದ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲವೆಂದು ಮತ್ತು ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಲಕ್ಷ್ಮಣ್ ಸವದಿಯವರು ಅಥಣಿ ಕ್ಷೇತ್ರದಿಂದ ಗೆದ್ದಿರುವಂತಹ ಲಕ್ಷ್ಮಣ್ ಸವದಿ ಭಾಳ ಮುಖ್ಯವಾದಂಥ ಇವರ ಪ್ರೊಫೈಲಲ್ಲಿ ಹೈಲೈಟೆಡ್ ವಿಚಾರ ಅಂತ ಹೇಳಿದ್ರೆ BJPಯಲ್ಲಿ DCM ಆಗಿದ್ದುಕೊಂಡು ಅದಾದ ನಂತರ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಬಂದು ಗೆದ್ದು ಇಷ್ಟು ದಿನ ವೆಯ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಆರಂಭದಲ್ಲೇ ಅವರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಭರವಸೆ ಮೇಲೆನೇ ಬಂದಿದೆ. ಕರೆಕ್ಟ್, ಎಕ್ಸಾಕ್ಟ್ಲಿ, ಭರವಸೆ ಮೇಲೆನೇ. ಇವ್ರದ್ದು ಕೂಡ ಸುದೀರ್ಘವಾದಂಥ ರಾಜಕೀಯ ಇತಿಹಾಸ. ಇವ್ರು ಏನು ಅಂತಾರೆ, ಈ ಪಕ್ಷೇತರರಾಗೂ ಕೂಡ ದೊಡ್ಡ ಪರೀಕ್ಷೆ ನಿಂತ್ಕೊಂಡಿದ್ರು. ಜನತಾ ಪರಿವಾರದಲ್ಲಿದ್ರು, ಜೆಡಿಯು ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷೇತರರಾಗಿ ನಿಂತ್ಕೊಂಡಿದ್ರು. ಲೋಕಶಕ್ತಿ ಪಾರ್ಟಿಯಿಂದ ಚುನಾವಣೆ ನಿಂತ್ಕೊಂಡಿದ್ರು, ಬಿಜೆಪಿಯಿಂದ ಗೆದ್ದಿದ್ರು. ಸೊ ಹಿಂಗೆ ಒಂಥರ ಈ ಹೋರಾಟ ಮಾಡ್ಕೊಂಡೇ ಬಂದಿರುವಂಥವ್ರು. ಏನಪ್ಪ ಅಂದ್ರೆ ನೀವು ಹೇಳ್ದಂಗೆ ಈ ಯಾವುದೇ ಕಾರಣಕ್ಕೂ ನನ್ನ ಹೆಣ ಕೂಡ ಬಿಜೆಪಿ ಹೋಗಲ್ಲ ಅಂತ ಹೋಸರಿ ಘೋಷಣೆ ಮಾಡಿದ್ರು. ಆದ್ರೆ ಯಾವಾಗ ಈ ಟಿಕೆಟ್ ಸಿಗಲಿಲ್ವಲ್ಲ, ಬಿಜೆಪಿನಲ್ಲೇ ಕೆಲವರು ಮಾತಾಡೋಕೆ ಶುರು ಮಾಡಿದ್ರು. ಇವತ್ತೆಲ್ಲ ನಾಳೆ ಅವರು ಬಿಜೆಪಿ ಕಡೆ ಬಂದ್ಬಿಡ್ತಾರೆ ಅಂತ. ಯಾಕಂದ್ರೆ ಈ ಕೇಂದ್ರದಲ್ಲಿ ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಿದೆಯಲ್ಲ, ಅದೊಂದು ದೊಡ್ಡ ಚರ್ಚೆಗೆ ಕಾರಣವಾದಂಥ ಸಂಗತಿಯಾಗಿತ್ತು. ಹೆಂಗೆ ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಹಂಗೆ ಜಾಕ್ಪಾಟ್ ಹೊಡೆದಿತ್ತು. ಆದರೆ ಈ ರೀತಿ ಇಷ್ಟೊಂದೆಲ್ಲ ಅವಕಾಶ ಸಿಕ್ಕಂಥವ್ರು ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಕನಸು ಕೂಡ ಅಂದ್ಕೊಂಡಿರಲಿಲ್ಲ. ಬಿಜೆಪಿ ಅಂತೂ ಇವರು ಬಿಟ್ಟು ಹೋದ್ರು. ಆಮೇಲೆ ಅಲ್ಲಿ ತಿಕ್ಕಾಟ ಇದೆಯಲ್ಲ ರೆಹಮಾನ್, ಗೊತ್ತಿರೋದ ಸಂಗತಿ ನಿಮಗೆ. ಅಥಣಿಯ ತಿಕ್ಕಾಟ ಭಾಳ ದೊಡ್ಡ ತಿಕ್ಕಾಟ. ಅಂತೂ ಇಂತೂ ನೋಡಿ ಇವ್ರು ಏನು ಆಶ್ವಾಸನೆ ಬಂದಿದ್ರಲ್ಲ, ಆಶ್ವಾಸನೆ ಪ್ರಕಾರ 1.25 ವರ್ಷ ಇರ್ಬೋದು, ಆದರೆ ಅಂತೂ ಇಂತೂ ಮಂತ್ರಿ ಆದರು. ಸೊ ಇದು